ಈಗ ಚಿತ್ರರಂಗದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ದೊಡ್ಡ ಮಟ್ಟದ ಯೂನಿವರ್ಸಿಟಿ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ಬೋದು. ಉಪೇಂದ್ರ ಸರ್ ಅವರು ಒಳ್ಳೆ ಡೈರೆಕ್ಷನ್ ಗೊತ್ತು, ಅವ್ರಿಗೆ ಆ್ಯಕ್ಟಿಂಗ್ ಗೊತ್ತು, ಎಲ್ಲ ಗೊತ್ತು. ಸೊ ಅವರು ಯಾವ ರೀತಿಯಾಗಿ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಈ ಒಂದು ಆ್ಯಕ್ಟಿಂಗ್ ವಿಚಾರದಲ್ಲಾಗಿರ್ಬೋದು, ಸಿನಿಮಾ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಯಾವ ರೀತಿಯಾಗಿ ಅವ್ರು ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತಾರೆ? ಖಂಡಿತ ಲೈನ್ ಅಂತೂ ಡಿಸ್ಕಸ್ ಮಾಡ್ತೀನಿ. ಯಾವ್ದಾರೊಂದು ಕತೆ ಬಂದಾಗ ನನಗೆ ತುಂಬ ಚೆನ್ನಾಗಿತ್ತು ಅನ್ನಿಸ್ದಾಗ ಸುಮ್ಮನೆ ಅವ್ರ ಹತ್ರ ಈ ಥರದೊಂದು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಲೈನ್ ಡಿಸ್ಕಸ್ ಮಾಡ್ತೀನಿ. ಅವ್ರ ಇನ್ಪುಟ್ಸ್ ಎಲ್ಲ ತೊಗೊಂಡು ಬೇರೆ ಥರ ಏನಾರು ಮಾಡ್ಬೋದಾ, ಹೊಸ ಥರ ಯಾವ ಥರ. ಅವ್ರು ಆ್ಯಕ್ಚುಲಿ ನನ್ನನ್ನು ಕೇಳ್ತಾರೆ ಈಗಿನ ಜನ್ರೇಷನ್ ಹೆಂಗಿರುತ್ತೆ ಅಂತ. ಅವ್ರು ಅಪ್ಡೇಟ್ ಆಗ್ತಾ ಇರ್ತಾರೆ. ಸೊ ನಮ್ಮ ಜನ್ರೇಷನ್ ಹೆಂಗೆ, ನನ್ನ ತಮ್ಮನ ಜನ್ರೇಷನ್, ಜೆನ್ಸಿ, ಜನ್ ಆಲ್ಫಾ, ಅವ್ರಿಗೆಲ್ಲ ಏನು ಇಷ್ಟ ಆಗ್ತಾ ಇದೆ ಸಿನಿಮಾ ನೋಡೋದ್ರಲ್ಲಿ. ಸೊ ಅದ್ರ ಮೇಲೆ ಒಂದಷ್ಟು ಕಾನ್ಸೆಪ್ಟ್ಸು, ಒಂದಷ್ಟು ಹೊಸತನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ. ಓಕೆ, ಈಸಿನಾ ಅದು? ಯಾಕಂದರೆ ತುಂಬ ಜನ ಹೇಳ್ತಾರೆ, ಕೆಲವ್ರು ಹೇಳ್ಕೊಳ್ತಾರೆ ಅದನ್ನು, ನಂದು ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಇಲ್ಲ, ಸೊ ನಾನು ಬಂದ್ಬಿಟ್ಟೆ ಇಂಡಸ್ಟ್ರಿಗೆ, ಸೊ ನಾನು ಹಿಂಗಾದೆ, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತ. ಅದೇ ಒಂದು ಸಿನಿಮಾ ರಂಗದಿಂದ ಒಂದು ದೊಡ್ಡ ಸ್ಟಾರ್ಗಳ ನಟ ನಟಿಯರಾಗಿರ್ಬೋದು, ಅಂದರೆ ಅವರ ಮಕ್ಕಳು ಬರೋದು ಈಸಿ, ಅದು ಅವಕಾಶಗಳು ಈಸಿಯಾಗಿ ಸಿಗುತ್ತೆ, ಜೊತೆಗೆ ಪ್ರೊಡ್ಯೂಸರ್ಸ್ ಕೂಡ ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಟ್ರೂ ನಿರಂಜನ್ ಅವರೇ? ಇಲ್ಲ, ಇದನ್ನ ಬೇರೆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ ಸಾಕಷ್ಟು. ಆ ಥರ ಇಲ್ಲ. ಯಾಕಂದರೆ ಯಾರೇ ಒಬ್ಬರು ಬಂದು ನಿಮ್ಮ ಮೇಲೆ ಬಂಡವಾಳ ಹಾಕಬೇಕು, ನಿಮ್ಮನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದಾಗ ನಿಮ್ಮ ಕೆಪಾಸಿಟಿ ನೋಡ್ತಾರೆ ಹೊರತು ಬೇರೆದು ಏನೂ ನೋಡಲ್ಲ. ಯಾರು ಬರ್ತಾರೆ, ಯಾರು ಸಪೋರ್ಟಿಗೆ ನಿಂತ್ಕೋತಾರೆ. ತುಂಬ ಸಿನಿಮಾಗಳು ದೊಡ್ಡ ದೊಡ್ಡ ಹೀರೋಗಳು ನಿಂತ್ಕೊಂಡಿರೋ ಸಿನಿಮಾಗಳು ಕತೆ ಚೆನ್ನಾಗಿಲ್ಲ ಅಂದರೆ ಜನ ಕೈ ಹಿಡಿಯಲ್ಲ. ಸೊ ಅಂಥದ್ರಲ್ಲಿ ನಾವು ಆ ಥರ ಸ್ಟಾರ್ ಬ್ಯಾಕ್ಗ್ರೌಂಡ್ ಇರೋರಾಗಿರಲಿ, ಅದೇ ವಂಶದವರಾಗಿರಲಿ ಅಂತ ಆ ಮೈಂಡ್ ಸೆಟ್ಟಲ್ಲಿ ಯಾರೂ ಬರಲ್ಲ. ಒಂದಷ್ಟು ಜನ ಫ್ಯಾನ್ಸ್ ಮಾತ್ರ ನಮಗಿದ್ದಾರೆ. ಒಂದೇ ಫ್ಯಾಮಿಲಿ ಅವ್ರು ನೋಡ್ಕೊಂಡು ಬಂದಿರೋರು ನಮ್ಮನ್ನು ನೋಡೋಕೆ ಅದು ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತಾರೆ. ಬಟ್ ಹಂಗಂತ ನಾವು ಅದನ್ನ ನೆಗ್ಲೆಕ್ಟ್ ತೊಗೊಂಡು ಏನೇನೋ ಮಾಡಿದ್ರೂ ಸಿನಿಮಾ ಜನ ನೋಡಲ್ಲ. ಸೊ ನಮ್ಮ ಆಯ್ಕೆ ಇರೋದು ಅಷ್ಟೇ, ಒಳ್ಳೆ ಕತೆ, ನಾವು ಎಕ್ಸಲೆಂಟ್ ಆಗಿರಬೇಕು. ಒಂದು ಪರ್ಫಾರ್ಮೆನ್ಸಲ್ಲಾಗಿರಲಿ, ಡ್ಯಾನ್ಸಲ್ಲಾಗಿರಲಿ, ಫೈಟ್ಸಲ್ಲಾಗಿರಲಿ. ಯಾರೇ ತಿರುಗಿ ನೋಡ್ರೋ ಇವನಪ್ಪ ನಮ್ಮ ಕನ್ನಡಕ್ಕೆ ಹೀರೋ, ಆ ಥರದ್ದು ಒಂದು ಸಿನಿಮಾ ಕೊಟ್ಟರೆ ಡೆಫಿನೆಟ್ಲಿ ಯಾರು ಸ್ಟಾರ್, ಜನನೇ ನಮ್ಮನ್ನು ಸ್ಟಾರ್ ಮಾಡೋಷ್ಟು ಕೆಪಾಸಿಟಿ ಜನಕ್ಕಿರೋದು. ಅವ್ರು ನಿಜವಾದ ಸ್ಟಾರ್ಸ್, ನಾವಲ್ಲ. ಹೌದು. ಏನು ಮಾಡ್ಕೊಂಡಿರೋದು ನಿರಂಜನ್ ಅವರೇ? ನೀವು ಸಿನಿಮಾ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀರಾ? ನೀವು ಹೇಗೆ, ಏನು ಮಾಡ್ಕೊಂಡಿರೋದು, ಏನು ಓದ್ಕೊಂಡಿದ್ರಿ ನೀವು? ನಾನು ಆ್ಯಕ್ಚುಲಿ ಬಿಸ್ನೆಸ್ ಮಾಡ್ತಿರೋದು. ಅಂದರೆ ಬಿಸ್ನೆಸ್ ಸ್ಟಡೀಸ್ ಎಲ್ಲ ಮುಗಿಸಿ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದೆ. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಏನೇನು ಬಿಸ್ನೆಸ್ ಮಾಡ್ಬೋದು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದಷ್ಟು ಬೇರೆ ಅದೊಂದು ಸರ್ಕಲ್ ಇದೆ. ಸೊ ಅದ್ರೊಳಗೆ ಒಂಚೂರು ಬಿಸಿ ಇರ್ತೀನಿ. ಅದು ಬಿಟ್ಟರೆ ಜಾಸ್ತಿ ಸಿನಿಮಾನೇ ಸಬ್ಜೆಕ್ಟ್ಸು. ಇಲ್ಲೇ ಆದದ್ದು ಮಾಡೋದು, ತೆಲುಗುದು ಆಫರ್ಸ್ ಬರ್ತಾರೆ, ತೆಲುಗಲ್ಲಿ ಏನು ಮಾಡೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಕನ್ನಡದಲ್ಲಿ ಯಾವ ಥರ, ನೆಕ್ಸ್ಟ್ ಏನು, ಸ್ಕ್ರಿಪ್ಟೂ ಕೆಲವು ಸಲ ನಾನು ಯಾವ ಥರ ಕತೆಗಳು ನನಗಿಷ್ಟ ಆಗಿ ನಾನೇ ಬರಿತಾ ಇರ್ತೀನಿ. ಒಂದಷ್ಟು ಬೇರೆ ಥರ ಕತೆಗಳೇನೋ ಇಂಟ್ರೆಸ್ಟಿಂಗ್ ಆಗಿ ಸಿಗುತ್ತಾ ನನಗೆ ಅಂತ. ಸೊ ಅಷ್ಟೇ, ಇದರೊಳಗೆ ತೊಡಗಿದ್ದೀನಿ ಜಾಸ್ತಿ.